ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ದರ್ಶನ್ ಶಿಫ್ಟ್ ಮಾಡ್ತಾ ಇದ್ದ ವಾಹನದಲ್ಲಿ ಕ್ಯಾಮೆರಾ, ಲೈವ್ ಫುಟೇಜ್ ನೋಡ್ತಾ ಹಿರಿಯ ಅಧಿಕಾರಿಗಳ ಮಾನಿಟರಿಂಗ್. ವೀರಪ್ಪನ ಆಪರೇಷನ್ ಮಾದರಿಯಲ್ಲೇ ದರ್ಶನ್ ಸ್ಥಳಾಂತರದ ಪ್ಲಾನಿಂಗ್. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ತನಿಖೆಗೆ ಈವರೆಗೆ 5 ಲಕ್ಷ ರೂಪಾಯಿ ಖರ್ಚು. ಆದರೂ ಸಿಎಫ್ಎಸ್ಎಲ್ಗೆ ಹಣ ಪಾವತಿ ಮಾಡೋದು ಇನ್ನೂ ಬಾಕಿ. ಈಗಲೂ ಹೈದರಾಬಾದ್ನಿಂದ ಬರಬೇಕಿದೆ 8 ವರದಿಗಳು. ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರ ತಯಾರಿ. ಹೈದರಾಬಾದ್ನ ಸಿಎಫ್ಎಸ್ಎಲ್ನಿಂದ ಇನ್ನೂ ಕೆಲ ವರದಿ ಬರೋದು ಬಾಕಿ. ಮೊದಲ ಚಾರ್ಜ್ ಶೀಟ್ ಈಗ ಸಲ್ಲಿಸಿ, ಮತ್ತೊಂದನ್ನ ಆಮೇಲೆ ಸಲ್ಲಿಸೋಕೆ ಚಿಂತನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಖುದ್ದು ಕಮಿಷನರ್ ಮುತುವರ್ಜಿ. ಚಾರ್ಜ್ ಶೀಟ್ನ ಮಾನಿಟರಿಂಗ್ ಮಾಡ್ತಾ ಇರುವ ಬಿ ದಯಾನಂದ್. ಪ್ರತಿಯೊಂದು ಎವಿಡೆನ್ಸ್ ಸ್ಟೇಟ್ಮೆಂಟ್ ಬಗ್ಗೆಯೂ ಮಾಹಿತಿ ಪಡೆದು ತನಿಖಾ ತಂಡಕ್ಕೆ ಸಲಹೆ ಸೂಚನೆ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನಿಂದ ಮತ್ತೊಂದು ಸಮರ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ಖಂಡಿಸಿ ಇವತ್ತು ರಾಜಭವನ ಚಲೋ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ವಿಧಾನಸೌಧದಿಂದ ರಾಜಭವನಕ್ಕೆ ಪಾದಯಾತ್ರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.